ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕಾಗಿದೆ. ಲೋಕಾಯುಕ್ತ ಪೊಲೀಸರಿಗೆ ದಾಖಲೆ ನೀಡೋದೇ ತಲೆನೋವಾಗಿದೆ. ಮುಡಾ ದಾಖಲೆಯ ಪ್ರತಿಯನ್ನ ನೀಡೋದಕ್ಕೆ 4 ಜೆರಾಕ್ಸ್ ಯಂತ್ರಗಳನ್ನು ಖರೀದಿ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಯವರ ದಾಖಲೆಯನ್ನು ನೀಡಬೇಕು. ಮುಡಾದ 50-50 ಅನುಪಾತದ ದಾಖಲೆಗಳನ್ನು ನೀಡಬೇಕು. ಒಟ್ಟು 4 ಹೊಸ ಜೆರಾಕ್ಸ್ ಯಂತ್ರಗಳನ್ನು ಖರೀದಿಸಿದೆ ಮುಡಾ. ಲೋಕಾಯುಕ್ತಕ್ಕೆ ದಾಖಲೆಗಳನ್ನು ಪೂರೈಸೋದಕ್ಕೆ ಆಗದೆ ಹೈರಾಣಾಗಿದ್ದಾರೆ. 2015ರಿಂದ ದಾಖಲೆಗಳನ್ನು ನೀಡಬೇಕಾಗಿದೆ ಮುಡಾ. 1 ಲಕ್ಷಕ್ಕೂ ಹೆಚ್ಚು ಪ್ರತಿಯನ್ನ ಜೆರಾಕ್ಸ್ ಮಾಡಬೇಕಾದಂತಹ ಅನಿವಾರ್ಯತೆ. ಹಾಗಾಗಿಯೇ 4 ಹೊಸ ಜೆರಾಕ್ಸ್ ಯಂತ್ರಗಳ ಖರೀದಿ ಮಾಡ್ತು ಮುಡಾ. ಲೋಕಾಯುಕ್ತ ಪೊಲೀಸರಿಗೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 2015ರಿಂದ ದಾಖಲೆಗಳನ್ನು ನೀಡಬೇಕಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಪ್ರತಿಗಳಾಗುತ್ತೆ. ಲೋಕಾಯುಕ್ತ ತನಿಖೆ ಚುರುಕಾಗ್ತಾ ಇದೆ. ಸ್ಥಳ ಮಹಜರ್ ಕಾರ್ಯ ಆಗಿದೆ. ಬೇಕಾದ ದಾಖಲೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಆದರೆ ಇದು ಮುಡಾ ತಲೆನೋವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಲೋಕಾಯುಕ್ತಕ್ಕೆ ತನಿಖೆಯ ಟೆನ್ಷನ್ ಆದ್ರೆ ಮುಡಾಗೆ ದಾಖಲೆ ಕೊಡೋದೇ ಟೆನ್ಷನ್ ಆಗ್ಬಿಟ್ಟಿದ್ಯಾ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಏನಂತ ಹೇಳಿದ್ರೆ ಈಗಾಗಲೇ ಕೂಡ ಏನೋ ಸಿದ್ದರಾಮಯ್ಯನವರ ಕುಟುಂಬದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ತನಿಖೆ ಏನಿದೆ, ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಮೂಡಾದಲ್ಲಿ ಆಗಿರ್ತಕ್ಕಂಥ ಪತ್ರ ವ್ಯವಹಾರಗಳೇನಿವೆ, ಸುಮಾರು 1935ರಿಂದಲೂ ಆಗಿರ್ತಕ್ಕಂಥ ಪತ್ರ ವ್ಯವಹಾರಗಳು, 50-50 ನಿಯಮದಲ್ಲಿ ಆಗಿರ್ತಕ್ಕಂತಹ ತೊಡಕುಗಳು, ಇವೆಲ್ಲವೂ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೊಡ್ಬೇಕಾದಂತ ಜರೂರು ಈಗ ಮೂಡಾಗೆ ಇರ್ತಕ್ಕಂಥದ್ದು. ಒಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ PN ದೇಸಾಯಿ ಅವರ ಆಯೋಗವೂ ಕೂಡ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಮೂಡಾದಲ್ಲಿ. ಹೀಗಾಗಿ ಇಬ್ಬರಿಗೂ ಬೇಕಾಗಿರ್ತಕ್ಕಂಥ ದಾಖಲೆಗಳೇನಿವೆ, ದಾಖಲೆಗಳನ್ನ ಜೆರಾಕ್ಸ್ ಮಾಡಿ ಕೊಡುವಂತ ಅನಿವಾರ್ಯತೆ ಇದೆ. ಇದು ಕೇವಲ 1-2 ಲೆಟರ್ಗಳಲ್ಲಿ ಆಗ್ತಾ ಇರುವಂತದ್ದಲ್ಲ. ಸುಮಾರು ಲಕ್ಷಗಳ ಹತ್ತಿರದವರೆಗೂ ಕೂಡ ದಾಖಲಾತಿಗಳನ್ನ ಜೆರಾಕ್ಸ್ ಮಾಡಿ ಕೊಡಬೇಕು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಸರಿಯಾದ ಸಮಯಕ್ಕೆ ಅವರಿಗೆ ದಾಖಲೆಗಳನ್ನ ಪೂರೈಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಮೂಡಾಗೆ 4 ಹೊಸ ಜೆರಾಕ್ಸ್ ಮಿಷಿನ್ ಗಳನ್ನ ತರಿಸಿರ್ತಕ್ಕಂಥದ್ದು. ನಿರಂತರವಾಗಿ ಈಗ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದು ಜೆರಾಕ್ಸ್ ಮಾಡಿ ಅಟೆಸ್ಟ್ ಮಾಡಿ ಕೊಡುವಂತ ಕೆಲಸವನ್ನ ಈಗ ಮೂಡಾದ ಅಧಿಕಾರಿಗಳು, ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇಡೀ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣದ ಸಂಬಂಧವಾಗಿ ತನಿಖೆ ನಡೀತಾ ಇದೆ. ಮೂಡಾದಲ್ಲಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಆದ್ರೆ ಅಂತದ್ದೇ ಸಂದರ್ಭದಲ್ಲಿ ಈಗ ಏನ್ ಲೋಕಾಯುಕ್ತ ತನಿಖೆ ಮತ್ತೆ PN ದೇಸಾಯಿ ಆಯೋಗದ ತನಿಖೆ ಏನಿದೆ, ಈ ತನಿಖೆಗಳಿಗೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲೆಗಳನ್ನ ಒದಗಿಸುವಂತ ತಲೆನೋವು ಈಗ ಸದ್ಯಕ್ಕೆ ಮೂಡಾದ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಧನ್ಯವಾದ ಮಧು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.